ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಪೊಲಿಟಿಕ್ಸ್ ಮಸಾಲೆ ದೋಸೆಗೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಂಡ್ ಸುನೇಲ್. ಎಸ್, ಇವತ್ತಿನ ವಿಚಾರ ಯತ್ನಾಳ್ ಸಾಹೇಬ್ರು ಮರೆಯೋಕ್ಕಾಗತ್ತಾ? ಏನಪ್ಪ ಅಂದರೆ ಯತ್ನಾಳ್ ಸಾಹೇಬರು ಸ್ಟ್ರೈಟ್ ಫಾರ್ವರ್ಡು ಇರೋದನ್ನೆಲ್ಲ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ. ಉತ್ತರ ಕರ್ನಾಟಕದವರು ಅವ್ರು ಹೇಳಿರೋಂಥದ್ದು. ವಿಜೇಂದ್ರ ಅವರು ಇವ್ರ ಬಗ್ಗೆ ಹೇಳಿದ್ರಂತೆ, ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ದೆಹಲಿಗೆ ಹೋದಾಗ ಅಲ್ಲಿ ಒಂದು ಸಭೆಯಲ್ಲಿ ಹೇಳಿರೋಂಥದ್ದು. ಯತ್ನಾಳ್ ಅವರು 50 ಜನ ಬಂದು ಕುಂತಿರಲಿ, ಹೋಗಲ್ಲಿ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲೋಗಿ ಸಭೆನೇ ಶುರು ಮಾಡಿಬಿಡ್ತಾರೆ. 50 ಜನ ಕುಂತಿದ್ರೆ ಸಾಕು, ಅಲ್ಲೋಗಿ ಮೀಟಿಂಗ್ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಇವ್ರು ಹೇಳಿದ್ರು. 50 ಜನ ಅಲ್ಲ, ನಾನು ಹೋಗಿ ನಿಂತರೆ 50,000 ಜನ ಬರ್ತಾರೆ. ಯತ್ನಾಳ್ ಸಾಹೇಬರು, ನಾನು ಹೋಗಿ ನಿಂತರೆ 50,000 ಜನ ಬರ್ತಾರೆ, 50 ಜನಕ್ಕಲ್ಲ ನಾನು ಮಾತಾಡೋದು ಹಂಗೆ. ಆಮೇಲೆ ಸಕ್ಕರೆ ಕಾರ್ಖಾನೆ ಎಷ್ಟು ಜನದಿದೆ ನಮ್ಮ ರಾಜಕಾರಣಿಗಳಲ್ಲೇ. BJP ಅವ್ರ ಹತ್ರ ಸುಮಾರು ಜನ ಸಕ್ಕರೆ ಕಾರ್ಖಾನೆಗಳು ಇಟ್ಟಿದ್ದಾರೆ. ಯಾರೂ ಮುಂದೆ ಬಂದು ಮಾತಾಡೋದಿಲ್ಲ. ಈಗ ನಾವು ಮಾತಾಡಿದ್ರೆ ನಮಗೆ ಎಡವಟ್ಟಾಗ್ಬಿಡುತ್ತೆ ರೈತರ ಬಗ್ಗೆ. ಅವಾಗ ರೈತರಿಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ. ನಿಮ್ಮಲ್ಲಿ ಎಷ್ಟು ಲಾಸ್ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಿದೆ, ನೀವೇ ಹೇಳ್ಬಿಟ್ರೆ ಅವಾಗ ರೈತರಿಗೂ ಒಂದು ಬೆಂಬಲ ಸಿಕ್ಕದಂಗೆ ಆಗ್ಬಿಡುತ್ತೆ. ಹೇಳ್ಬೇಡ್ರಿ ಅಂತಾರೆ. ಅದಕ್ಕೆ ನಾನು ಬಿಡಲ್ಲ, ನಾನು ಮಾತಾಡ್ತೀನಿ. ರೈತರಿಗೆ ಅನ್ಯಾಯ ಆಗೈತೆ. ಸಕ್ಕರೆ ಕಾರ್ಖಾನೆಗಳು ನಮ್ಮೂ ಇದ್ದಾವೆ. ಎಷ್ಟು ಅನ್ಯಾಯ ಆಗಿದೆ ರೈತರಿಗೆ. ಮೇಕೆಜೋಳ ವಿಚಾರ ಆಗಿರ್ಬೋದು, ಕಬ್ಬಿನ ವಿಚಾರ ಆಗಿರ್ಬೋದು, ಎಲ್ಲ ತುಂಬ ಲಾಸ್ ಆಗಿದೆ ಅವರಿಗೆ ಅಲ್ವಾ. ನಾನು ಮಾತಾಡ್ತೀನಿ. ಉತ್ತರ ಕರ್ನಾಟಕದ ವಿಚಾರ ಬಂದರೆ ನಾನು ಮಾತಾಡ್ತೀನಿ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದವನು, ಅವ್ರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಯತ್ನಾಳ್ ಸಾಹೇಬ್ರು ಹೇಳೋಂಥದ್ದು ಹೌದು, ಖಂಡಿತ ಉತ್ತರ ಕರ್ನಾಟಕದ ಜನಗೆ ತುಂಬ ಮೋಸ ಆಗಿದೆ, ನಾನು ಮೋಸ ಆಗಕ್ಕೆ ಬಿಡಲ್ಲ ಅಂತ ಹೇಳಿದ್ರಿ. ರೋಡ್ಗಳಿಲ್ಲ, ಏನಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೋಡಿದ್ರಿ ಎಷ್ಟು ಅನ್ಯಾಯಗಳು ನಡೀತಾ ಇದೆ ಅಲ್ಲಿ. ನೀರು ಸರಿಯಾಗಿಲ್ಲ ಅಲ್ಲಿ. ಸೊ ಇಂಥವೆಲ್ಲ ಇದ್ದಾವೆ, ಈ ಥರದ್ದೆಲ್ಲ ವಿಚಾರ ಇದೆ. ಮಾತಾಡಬಾರ್ದ್ರೆ ನಾನು ಕೇಳಲ್ಲ, ನಾನು ಮಾತಾಡ್ತೀನಿ ಉತ್ತರ ಕರ್ನಾಟಕದ್ದು ಅಂತ ಹೇಳಿದ್ರು. ಇನ್ನು BJPಗೆ ನಾನು ಕೈ ಕಾಲು ಮುಗಿದು ಅಪ್ಪ ಕರ್ಕೊಂಬಿಡ್ರಪ್ಪ, ನನ್ನ ಬಂದ್ಬಿಡ್ತೀನಿ ನಾನು, ನನಗೆ ಯಾವುದೂ ಬೇರೆ ಗತಿನೇ ಇಲ್ಲ, ನಾನು ಅದೆಲ್ಲ ಇಡೋದು. ಅಪ್ಪಾಜಿ ಏನ್ರಿ ಅಪ್ಪಾಜಿ, ಈ ಥರದ್ದೆಲ್ಲ ನಾನು ಮಾಡಲ್ಲ ಅಂದರೆ ಅವ್ರು ಹೇಳೋದು ನಾನು ಡೌಚಿಕ್ಕೆಲ್ಲ ಮಾಡಿ ಹೋಗಲ್ಲ. ಅಲ್ಲಿ ರಾಜಕಾರಣಿಗಳಿಗೆ ಕೈ ಮುಗಿದು ನಾನು ಕರ್ಕೊಳ್ಳಿ ಅಂತ ಕರೆದ್ರೆ ಹೋಗ್ತೀನಿ. ಆದರೆ ನಾನು ಹೇಳಿದ್ದು ಅವರು ಒಪ್ಕೋಬೇಕು. ಫಸ್ಟು ಕೆಲಸಗಳು ಕೊಡಬೇಕು. ಯಾರು ಕೆಲಸಗಳಿಲ್ಲ ಕೆಲಸಗಳು ಕೊಡಿ. ಫಸ್ಟು ಕೆಲಸಗಳು ಕೊಡಬೇಕು. ನಂಬರ್ 1 ಸ್ಥಾನ ತುಂಬಬೇಕು ನಮ್ಮ ಕರ್ನಾಟಕ. ಆ ರೇಂಜಿಗೆ ಒಂದು ಕೆಲಸದವ್ರನ್ನ ಕೆಲಸಕ್ಕೆ ಎಲ್ಲರಿಗೂ ಕೆಲಸ ಕೊಡಬೇಕು. ಅದೆಲ್ಲ ಒಪ್ಕೋಬೇಕು. ನಾನು ಹೇಳೋ ರೂಲ್ಸ್ಗಳು ಒಪ್ಕೊಂಡು ನಾನು BJPಗೆ ಹೋಗ್ತೀನಿ ಅಂತ ಯತ್ನಾಳ್ ಸಾಹೇಬರು ಹೇಳಿರೋಂಥದ್ದು. ಓಕೆನಾ. ಇನ್ನು DK ಸಾಹೇಬರು ಹೇಳಿರೋಂಥ ವಿಚಾರ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆಲ್ರಿಗೂ ಕರೆದಿದ್ದೀವಿ. ಸೊ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಂತೆಲ್ಲ ಹೇಳಿದ್ದೀವಿ. ಈಗ MLA ಹತ್ರ ಕೆಲವು ಜನ MLAಗಳ ಹತ್ರ ಮಾತಾಡೋದಿದೆ, ನಾನು ಅದನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಾಯ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಹತ್ರ ಏನು ಮಾತಾಡ್ತಾರೆ, ಏನಕ್ಕೆ, ಏನಾಗಿದೆ, ಗೌರ್ಮೆಂಟ್ ರೂಲ್ಸ್ ಏನಿದೆ ಏನು ಅಂತಂದರೆ ಅಪಾರ್ಟ್ಮೆಂಟ್ಗಳು ಎಲ್ಲಿ ಕಟ್ಟಿದ್ದಾರೆ, ಏನು ಜಾಗ ಅದು ಗೌರ್ಮೆಂಟಿಗೆ ಸೇರಿದ ಜಾಗದಲ್ಲಿ ಕಟ್ಟಿಬಿಟ್ಟವ್ರ, ಹೆಂಗೆ ಏನು, ಅದು ನೀರಾವರಿ ಜಾಗನ ಯಾವ ಜಾಗನ, ಒಟ್ಟು ಏನೋ ಒಂದಿರುತ್ತೆ ಅವರಲ್ಲಿ ಗೌರ್ಮೆಂಟ್ ರೂಲ್ಸು ಏನೋ ಒಂದಿರುತ್ತೆ ಹಂಗೆ. ಸೊ ಅದನ್ನು ವಿಚಾರಿಸ್ತೀನಿ. ಆಮೇಲೆ ಚಾರ್ಜ್ ಶೀಟ್ ಆಗಿದೆಯಲ್ಲ, ಹೆಂಗೆ ಸರ್ ಚಾರ್ಜ್ ಶೀಟ್ ಹೌದು ಆಗಿದೆ, ಅದು ಫೋನ್ ಡೆಲೀಟ್ ಆಗಿಬಿಟ್ಟಿದೆ, ಅದು ಸ್ವಲ್ಪ ವಿಚಾರಿಸ್ಬೇಕು. ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದ್ದೀವಿ. ಸೊ ಅದು ಎಲ್ಲ ಗೊತ್ತಾಗುತ್ತೆ. ಈಗ ನಾಳೆ ಏನನ್ನೋದು ಅದ್ರ ಬಗ್ಗೆ ವಿಚಾರ ಹೇಳ್ತೀನಿ. ಅಂದರೆ ವೋಟ್ ಚೋರಿ ಬಗ್ಗೆ ಹೇಳ್ತಾವ್ರೆ, ಇದ್ರ ಬಗ್ಗೆ ಹೇಳ್ತಾವ್ರೆ, ಬಿಹಾರ್ ವೋಟ್ದ ಯಾವುದ್ರ ಬಗ್ಗೆ ಚಾರ್ಜ್ ಶೀಟು. ಸೊ ಅದನ್ನು ಇನ್ನೂ ಕರೆಕ್ಟಾಗಿ ಮಾಹಿತಿ ಕೊಟ್ಟಿಲ್ಲ DK ಸಾಹೇಬರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕೊಟ್ಟ ಮೇಲೆ ನಾನು ನಿಮಗೆ ವಿಚಾರಗಳನ್ನ ತಿಳಿಸ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಕೆಲವರು ಹೇಳ್ತಾ ಇರೋದು, ಯತ್ನಾಳ್ ಸಾಹೇಬರು ಹೇಳಿರೋಂಥದ್ದು, BJPಗೆ ನಾನು ಬರ್ತೀನಿ, ಅವ್ರು ಏನಾದರೂ BJPಗೆ ಬಂದರೆ ವಾಪಸ್ಸು ಅವ್ರನ್ನ CM ಮಾಡ್ತಾರಾ? ಮಾಸ್ ಲೀಡರ್ ಯತ್ನಾಳ್, ಮಾಸ್ ಲೀಡರ್ ಅಂತಲೇ ಹೇಳ್ತಾರೆ. ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ಹಿಂದೂ ಹುಲಿ ಅಂತ ಕೂಡ ಹೇಳ್ತಾರೆ ಅವ್ರಿಗೆ, ಯತ್ನಾಳ್ ಅವರಿಗೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ಯಾರಿಗೂ ಎದರಲ್ಲ, ಅಂಜಲ್ಲ ಗಂಜಲ್ಲ ಅಂತ ಇವರೇ ಹೇಳ್ತಾರೆ. ಯತ್ನಾಳ್ ಸಾಹೇಬ್ರೆ ಹೇಳ್ಬಿಡ್ತಾರೆ, ಯಾವುದಕ್ಕೂ ಹೆದರಲ್ಲ, ಅಪ್ಪಾಜಿ ಮಾಡಿಕೊಡ್ರಿ ಅಂದರೆ ನಾನು ಬಕೆಟ್ ಹಿಡಿಯಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇರೋದು. ಯತ್ನಾಳ್ ಸಾಹೇಬರು ಯಾರಿಗೂ ಬಕೆಟ್ ಹಿಡಿಯಲ್ಲ, ಏನಿದೆಯೋ ಅದು ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಂತ ಹೇಳಿ. ಉತ್ತರ ಕರ್ನಾಟಕದವ್ರು ಬೇರೆ. ಉತ್ತರ ಕರ್ನಾಟಕದ ವಿಚಾರ ಬಂದರೆ ನಾನು ಮಾತಾಡ್ತೀನಿ. ನಾನು ಯಾವ BJP ಒಳಗಿರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಅದು ಆ ಕಡೆದು ಅನ್ಯಾಯ ಆದರೆ ನಾನು ಬಿಡಲ್ಲ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದವನು, ಆ ಕಡೆ ಅನ್ಯಾಯಕ್ಕೆ ನಾನು ಬಿಡಲ್ಲ ಅಂತ ಅದು ಕೂಡ ಹೇಳಿದ್ದಾರೆ. ಇನ್ನು BJPಗೆ ಬಂದರೆ ಅವರೇ CM ಆಗ್ತಾರಾ ಅಂತ, ಮುಖ್ಯಮಂತ್ರಿ ಮಾಡಿಬಿಡ್ತಾರ ಅವ್ರನ್ನ ಅಂತ. ಯಾರಿಗೆ ಗೊತ್ತಪ್ಪ ಏನು ಮಾಡ್ತಾರೆ, ಮುಖ್ಯಮಂತ್ರಿ ಮಾಡ್ತಾರೋ, CM ಮಾಡ್ತಾರೋ, ಒಟ್ಟು ಏನೋ ಒಂದು ಮಾಡ್ತಾರೋ ಒಟ್ಟಲ್ಲಿ ಬಂದರೆ ಅಂತ ಅವರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಹೇಳಿರೋಂಥದ್ದು, ಯಾರೋ ವಿರೋಧಿ ಪಕ್ಷದವರು ಒಬ್ಬರು ಸದಸ್ಯರು ಹೇಳಿರೋಂಥದ್ದು. ಏನು ಹೇಳಿದ್ರು, ಎಲ್ಲಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ, ಫೆಬ್ರವರಿ ಮಾರ್ಚದ್ದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸದಸ್ಯರೇ ತಾವು ಹೇಳಬೇಕು, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಅವ್ರು ಏನು ಹೇಳ್ತಾರೆ ಹೇಳಿ ಅಂತ. ಆವಾಗ ಎದ್ದು ನಿಂತ್ಕೊಂಡು ಇವ್ರು ಹೇಳಿದ್ದು, 54,000 ಕೋಟಿಯನ್ನು ನಾವು ಖರ್ಚು ಮಾಡಿದ್ದೇವೆ, 3 ಕಂತುಗಳ ಪ್ರಕಾರ ಕಟ್ಟಿದ್ದೇವೆ. ಒಂದೊಂದು ಹೆಣ್ಮಗಳಿಗೂ 46,000 ಹೋಗಿದೆ ಇನ್ನೋರ್ಗೂ. ನಮ್ದು ಯಾವಾಗಿಂದ ಶುರು ಆಯಿತು ಗೃಹಲಕ್ಷ್ಮಿ ಯೋಜನೆ, ಆವಾಗಿಂದ ಒಂದೊಂದು ಹೆಣ್ಮಕ್ಳಿಗೂ 46,000 ತಲುಪಿದೆ.
ಆಮೇಲೆ ಕೆಲವು ಟೈಮ್ ನಾವೇನು ಮಧ್ಯವರ್ಗದವರು ಯಾರೂ ಬರಬಾರ್ದು, ಮಧ್ಯದಲ್ಲಿ ಯಾರೂ ಇರಬಾರ್ದು, ದುಡ್ಡು ಡೈರೆಕ್ಟಾಗಿ ಹೆಣ್ಮಕ್ಳಿಗೆ ತಲುಪಬೇಕು ಅಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಯಾಕಂದರೆ ಮಧ್ಯವರ್ಗದವ್ರು ಯಾರಾದರೂ ಇದ್ದು ಅಂದರೆ ಅಲ್ಲಿ ತೊಂದರೆ ಆಗಬಾರ್ದು, ಏನೂ ಆಗಬಾರ್ದು, ಡೈರೆಕ್ಟಾಗಿ ಹೆಣ್ಮಕ್ಳ ಅಕೌಂಟ್ಗೆ ಹೋಗಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಈ ಮಾಡೆಲ್ನ, ಕರ್ನಾಟಕದ ಮಾಡೆಲ್ನ ತಗೊಂಡು ಎಲ್ಲ ಸ್ಟೇಟ್ ಅವರು ಸ್ಟಾರ್ಟ್ ಮಾಡಿಬಿಟ್ರು. ಗೃಹಲಕ್ಷ್ಮಿ ಯೋಜನೆ, ಗ್ಯಾರಂಟಿಗಳು ಕಾಂಗ್ರೆಸ್ಸನ್ನು ನೋಡಿಕೊಂಡು ಸುಮಾರು ಜನ ಸ್ಟೇಟ್ನವ್ರು ಮಾಡ್ತಾವ್ರಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು. ಕಂತಾಗಿ ಕೊಟ್ಟಿರುವಂಥದ್ದು ಯಾವುದು ಇಲ್ಲಿಗ ಆಗಸ್ಟ್ ಸೆಪ್ಟೆಂಬರ್ದು ಕೊಡಬೇಕಂತ ಅದಷ್ಟು ಕೊಟ್ಟಿಲ್ಲ. ಆದರೆ ಇಲ್ಲಿ ಹೆಣ್ಮಕ್ಳು ನೋಡಿದ್ರೆ ಇನ್ನೋರ್ಗೂ ಯಾವುದೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ನೋಡಿದ್ರೆ ನಾನು ಹಾಕಿಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರೆ. ಕಂತವಾಗಿ ಕರೆಕ್ಟಾಗಿ ಕಟ್ಟಿದ್ದೇನೆ, 3 ತಿಂಗಳಿಂದ ಕರೆಕ್ಟಾಗಿ ಕೊಟ್ಟಿದ್ದೇನೆ, ಇದರಲ್ಲಿ ಯಾವುದೋ ಮೋಸ ವಂಚನೆ ಏನೂ ಇಲ್ಲ, ಕರೆಕ್ಟಾಗಿ ಡೈರೆಕ್ಟಾಗಿ ಹೆಣ್ಮಕ್ಳ ಅಕೌಂಟ್ಗೆ ಹೋಗಿದೆ, ಹೋಗೋ ಹಾಗೆ ಮಾಡ್ತಿದ್ದೀವಿ. ಇನ್ನು ತಾಲೂಕ್ ಪಂಚಾಯತ್ ಇದರಿಂದ ಮಾಡ್ಬೇಕು ಅಂದ್ಕೊಂಡ್ವಿ, ಅದು ಯಾಕೋ ಸ್ವಲ್ಪ ತಡೆ ಆಗೋಯ್ತು, ಸ್ವಲ್ಪ ತೊಂದರೆಗಳಾಯಿತು, ಟೆಕ್ನಿಷಿಯನ್ ತೊಂದರೆ ಆಯಿತು, ಅದು ತೊಂದರೆ ಆಯಿತು ಅಂತ ಹೇಳಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು ಕಣಪ್ಪ. ಬಟ್ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ದುಡ್ಡು ಬಂದಿಲ್ಲ ಅಂತವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೋಡಿದ್ರೆ ನಾವು ಹಾಕಿದ್ದೀವಿ ಅಂತವ್ರೆ. ಯಾವುದು ಸತ್ಯ ಯಾವುದು ಅಂತ ಗೊತ್ತಿಲ್ಲ. ಪೋಸ್ಟ್ ಆಫೀಸ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗ್ಬಿಡ್ತೈತಪ್ಪ. ಲಕ್ಷ್ಮೀ ಮೇಡಮ್ ಅವರು ಪೋಸ್ಟ್ ಆಫೀಸ್ ಕಡೆ ಹೋಗ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ, ಎಷ್ಟು ಜನ ಅಂತ. ಪೋಸ್ಟ್ ಆಫೀಸಿಂದ ಸ್ವಲ್ಪ ದಯವಿಟ್ಟು ತಾವು ತೊಗೋಬೇಕು ಅಂತ ಇನ್ನು ಜನಗಳು ಹೇಳ್ತಾ ಇರೋದು. ಪೋಸ್ಟ್ ಆಫೀಸ್ ಥ್ರೂ ಕೆಲವರು ಹೋಗಿ ಕಲೆಕ್ಟ್ ಮಾಡ್ಕೋತಾರೆ. ಎಷ್ಟು ಜನ ಬೆಳಗ್ಗೆನೇ ಬಂದು ಕಾಯ್ತಾರೆ, ವಯಸ್ಸಾದವರು, 70 ವಯಸ್ಸಾದವರು, 80 ವಯಸ್ಸಾದವರು, 90 ವಯಸ್ಸಾದವರು ಬರ್ತಾರೆ, 98 ಆದವರು ಬಂದಿರ್ತಾರೆ ಪಾಪ, 65 75 ಅವರು ಬಂದಿರ್ತಾರೆ, ನಿಂತ್ಕೊಂಡು ಕಾಯ್ತಿರ್ತಾರೆ ಬಿಸಿಲಲ್ಲಿ. ಪೋಸ್ಟ್ ಆಫೀಸಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಬಂದರೆ ಹಾಕಲ್ಲೇ ನಮ್ಮ ಹೋಗಮ್ಮ ಅಂತಾರೆ. ಇವ್ರು ನೋಡಿದ್ರೆ ಹಾಕಿದ್ದೀನಿ ಅಂತಾರೆ. ಯಾವ ಕಡೆ ಪಾಪ ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆ ಅಂದಮೇಲೆ ಕರೆಕ್ಟಾಗಿ ಅವ್ರಿಗೆ ತಲುಪಬೇಕಲ್ವಾ, ಕರೆಕ್ಟಾಗಿ ತಿಂಗಳು ತಲುಪಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯತ್ನಾಳ್ ಸಾಹೇಬರಿಗೆ ಅಶೋಕ್ ಸಾಹೇಬ್ರಂತೆ ಕರೆದಿರೋದು, BJPಗೆ ಬಂದುಬಿಡಿ ವಾಪಸ್ಸು ಅಂತ. ಯತ್ನಾಳ್ ಸಾಹೇಬರಿಗೆ ಅಶೋಕ್ ಸಾಹೇಬ್ರು ಕರೆದಿರೋಂಥದ್ದು, ಬಂದುಬಿಡಿ BJPಗೆ, ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ, ಬೇರೆ ಕಡೆ ಬೇರೆದು ಒಂದು ಪಕ್ಷ ಅಂತ ಯಾಕೆ ಹೋಗ್ತೀರಾ, JCB ಅಂತೆಲ್ಲ ಯಾಕೆ ಇದು ಮಾಡ್ತೀರಾ, ನಮ್ಮ BJPಗೆ ವಾಪಸ್ ಬನ್ನಿ, ಸ್ವಾಗತ ನಿಮಗೆ ಅಂದ್ರಂತೆ. ಅದಕ್ಕೆ ಇವ್ರು ಹೇಳಿದ್ರು ಯತ್ನಾಳ್ ಸಾಹೇಬರು, ನಾನು ಬರ್ತೀನಪ್ಪ, ನನ್ನ ಕಂಡೀಷನ್ಗೆ ಒಪ್ಕೊತೀರಾ. ಏನು ಕಂಡೀಷನ್ನು ಅಂತ ಅಶೋಕ್ ಸಾಹೇಬ್ರು ಕೇಳಿದ್ರಂತೆ. ನನ್ನ CM ಮಾಡ್ತೀರಾ ನೀವು ಬಂದರೆ, BJPಗೆ ಮಾಡ್ತೀರಾ ನೀವು, ನನ್ನ ಮುಖ್ಯಮಂತ್ರಿಯಾಗಿ ಮಾಡಿಬಿಡ್ತೀರಾ ಅಂತ ಕೇಳ್ತಾರಂತೆ ಇವರು. CM ಮಾಡಿ ನನ್ನ, ಬರ್ತೀನಿ ನಾನು BJPಗೆ, ಕೇಳಿ ನೋಡಿ ನಿಮ್ಮವ್ರಿಗೆ ಬೇಕಾರೆ. ಯಾಕಂದರೆ ಇವ್ರು ಗೊತ್ತಲ್ಲ, ಮಾಸ್ ಲೀಡ್ರಪ್ಪ, ಮೊದಲೇ ಯತ್ನಾಳ್ ಸಾಹೇಬರು ಹಿಂದೂ ಹುಲಿ ಅಂತಾರೆ. ಸೊ ಅವ್ರಿಗೊಂದು ಹೆಸರಿದೆ, ಎಲ್ಲೋದ್ರೂ ಜನಗಳು ಲಕ್ಷ ಜನ ಸೇರ್ತಾರೆ ಅವ್ರು ನೋಡಿದ್ರೆ. ಅಂದ್ರೆ ಅವ್ರ ಪ್ರೀತಿ ವಿಶ್ವಾಸ, ಅವ್ರು ಮಾತಾಡೋ ರೀತಿ, ಉತ್ತರ ಕರ್ನಾಟಕದ ಬಗ್ಗೆ ಪ್ರೀತಿ. ಮಂಡ್ಯಲ್ಲಿ ಹೋದ್ರು 15-20 ಸಾವಿರ ಜನ ಸೇರ್ತಾರೆ ಅವ್ರಿಗೆ, ಎಲ್ಲ ಕಡೆ ಪ್ರೀತಿ ಉಳಿಸ್ಕೊಂಡವ್ರೆ, ಏನಿದೆಯೋ ಅದನ್ನು ಮಾತಾಡ್ತಾರೆ. ಸೊ ಹಿಂಗಾಗಿ ಅವ್ರಿಗೆ ರೈಟ್ಸ್ ಇದೆ ಕೇಳೋವಂಥದ್ದು. BJPಗೆ ನಾನು ಬರ್ತೀನಿ ವಾಪಸ್ಸು, ಜನ ಬೆಂಬಲ ಹೆಂಗಿದೆ ಅಂತಲೂ ಗೊತ್ತವ್ರಿಗೆ, BJP ಅವ್ರಿಗೆ. ಇವರು ಸಪ್ರೇಟಾಗಿ ನಿಂತ್ಕೊಂಡ್ರೆ ಗೆಲ್ತಾರ ಅನ್ನೋ ಗ್ಯಾರಂಟಿನೂ ಇದೆ, ಯಾರಿಗೆ ಯತ್ನಾಳ್ ಸಾಹೇಬ್ರಿಗೂ ಇದೆ, BJPಯವ್ರಿಗೂ ಗೊತ್ತವ್ರು ಎಷ್ಟು ಪವರ್ಫುಲ್ ಇದಾರಂತ. ಹಿಂಗಾಗಿ ವಾಪಸ್ ಬಂದುಬಿಡಿ ನಮ್ಮ ಹತ್ರ ನೀವು ಅಂತ ಕರಿತಾ ಇದ್ದಾರೆ. ಅದಕ್ಕೆ ಇವ್ರು ನನ್ನ ಮುಖ್ಯಮಂತ್ರಿಯಾಗಿ ಮಾಡಿ, ಮುಖ್ಯಮಂತ್ರಿ ಮಾಡ್ತೀರಾ ನನ್ನ, CM ಮಾಡಿಬಿಡಿ ನನ್ನ ಅಂತ ಈ ಥರದ್ದೆಲ್ಲ ಡಿಮ್ಯಾಂಡ್ಗಳು ಮಾಡ್ತಾ ಇರೋದು. ಡಿಮ್ಯಾಂಡ್ ಅಲ್ಲ, ಇರೋದನ್ನು ಹೇಳ್ತಾವ್ರೆ. ಎಸ್, ದುರೇಂದರ್ ಸಿನಿಮಾ ಹಿಂದಿ ಏನು ಬಿಡುಗಡೆ ಆಗಿದೆಯೋ ಅದು ಸುಮಾರು ದೇಶಗಳಲ್ಲಿ, ಪಾಕಿಸ್ತಾನದಿಂದ ಹಿಡಿದು ಸುಮಾರು ದೇಶಗಳಲ್ಲಿ ಬ್ಯಾನ್ ಮಾಡಿದಾರಂತೆ. ಯಾಕಪ್ಪ ಅಂದ್ರೆ ಅದು ಟೆರರಿಸ್ಟ್ ಸ್ಟೋರಿ, ಟೆರರಿಸ್ಟ್ ಕಥೆಗಳು, ಉಗ್ರವಾದಿಗಳು ಹೆಂಗೆ, ಏನು ಭಾರತದಲ್ಲಿ ಏನಾಗುತ್ತೆ ಅವರು ಬಂದರೆ ಅವ್ರ ಗತಿ ಏನು ಎತ್ತ ಅಂತ ಸಿನಿಮಾ ತೆಗೆದಿದ್ದಾರೆ. 3.5 ಅವರ್ ಸಿನಿಮಾ, ಅದು ಅದ್ಭುತವಾದ ಸಿನಿಮಾ. ಅಕ್ಷಯ್ ಖನ್ನಾ ಅವರಂತೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಕ್ಷಯ್ ಖನ್ನಾ ಅವರು ಅದ್ಭುತವಾದ ನಟನೆ, ಅದ್ಭುತವಾದ ನೃತ್ಯ ಸಖತ್ತಾಗಿ ಮಾಡಿದಾರಂತೆ. ಸೊ ಈ ಸಿನಿಮಾ ಸುಮಾರು ದೇಶಗಳಲ್ಲಿ, ಮುಸ್ಲಿಂ ರಾಜ್ಯಗಳಲ್ಲಿ, ಅದು ಸ್ಪೆಷಲಿ ಮುಸ್ಲಿಂ ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡಿದಾರಂತೆ. ಆದರೆ ಭಾರತ ದೇಶದಲ್ಲಿ ಸೂಪರಾಗಿ ಕಲೆಕ್ಷನ್ ಆಗ್ತಾ ಇದೆ. 4.5 ಕೋಟಿ ಕಲೆಕ್ಷನ್, ಫಸ್ಟ್ ಡೇ ಕಲೆಕ್ಷನ್ನೇ 4.5 ಕೋಟಿ. ಇನ್ನು ಇವತ್ತಿನ ಎಷ್ಟಾಗಿದೆಯೋ ಗೊತ್ತಿಲ್ಲ, ಒಟ್ಟು ಕಲೆಕ್ಷನ್ ಸಖತ್ತಾಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಇನ್ನು ಸದನದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ಆಮೇಲೆ ಸೈ ಗೋಲ್ಡ್ ಪ್ಯಾಲೇಸ್ ಮಾಲೀಕರು, ಗೊತ್ತಾಯ್ತಲ್ವ ನಿಮಗೆ, ಸೈ ಗೋಲ್ಡ್ ಪ್ಯಾಲೇಸ್ ಮಾಲೀಕರಿಗೂ ಆಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಜಗಳ. ಪ್ರಿಯಾಂಕಾ ಖರ್ಗೆ ಅವರು ಮಾತೊಳಗಡೆ, ರೇ ನಾವು ಕಷ್ಟಪಟ್ಟು ದುಡಿತೀವಿ, ನಮ್ಮ ಪಕ್ಷ ನಾವು ಏನಾರು ಮಾಡ್ಕೋತೀವಿ, ಹಾಲಾರು ಕುಡಿತೀವಿ, ಏಲಾರು ತಿಂತೀವಿ ಅಂದ್ಬಿಟ್ಟವ್ರೆ ಕಣಪ್ಪ. ಯಾರು ಹೇಳ್ತಾರಪ್ಪ ಇಂಥ ಮಾತುಗಳು? ಹಾಲಾರ ಕುಡಿತೀವಿ, ಎಲ್ಲಾರು ತಿಂತೀವಿ ಅಂದ್ಬಿಟ್ಟವ್ರ. ಮಾತಾಡೋ ಮಾತಾದು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇಂಥ ಮಾತಾಡೋರು. ಸಿಟ್ಟೊಳಗಡೆ ಮಾತಾಡಬೇಕು, ಯಾವುದನ್ನು ಮಾತಾಡಬೇಕು ಅದನ್ನು ಮಾತಾಡಬೇಕು, ಅದನ್ನು ಬಿಟ್ಬಿಟ್ಟು ಹಿಂಗೆ ಹೇಳ್ಬಿಟ್ಟವ್ರಲ್ಲಪ್ಪ. ಇದೆಲ್ಲ ವೈರಲ್ ಆಗ್ಬಿಟ್ಟಿದೆ ಕಣಪ್ಪ. ನಾನಲ್ಲಪ್ಪ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ ಮಾತ್ರ ನಾನು ಹೇಳೋದು ಅಂತ ಮಾತಾಡ್ತಾರೆ ಯಾರಾದರೂ. ಅದು ಸದನದಲ್ಲಿ, ವಿಧಾನಸೌಧದ ಸದನದಲ್ಲಿ ಸದಸ್ಯರ ಎದುರುಗಡೆ ಮಾತಾಡುವಂಥ ಮಾತು. ಸಿಟ್ಟಿರಬೇಕು, ತಾಳ್ಮೆ ಬೇಕು ಮಾತಾಡೋದಕ್ಕೆ. ತಾಳ್ಮೆ ಕಳ್ಕೊಂಡ್ಬಿಟ್ರೆ ಬಾಳಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ರೆ ಆಗ್ಬಿಡುತ್ತಾ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಾತಾಡ್ರ ಮಾತು
ಹಾಲಾರ ಕುಡಿತೀವಿ ಎಲ್ಲಾರ ತಿಂತೀವಿ ಅಂದ್ಬಿಟ್ಟವ್ರೆ ಕಣಪ್ಪ. ನನಗೆ ಬೇಜಾರಾಗ್ತೈತಿ ಹೇಳೋಕ್ಕೆ ಈ ಮಾತು. ಆಯ್ತು ಬಿಡ್ರಪ್ಪ, ಇನ್ನು ಸುದ್ದಿಗಳವೇ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇದು ಮುನಿರತ್ನ ಸಾಹೇಬರು ಮಾತಾಡಿರೋಂಥ ಮಾತು. ಮಹಾಭಾರತ ನಡೆದಿದ್ದು, ಯುದ್ಧ ನಡೆದಿದ್ದು ಒಂದು ಹೆಣ್ಣಿಂದ, ರಾಮಾಯಣ ಯುದ್ಧ ನಡೆದಿದ್ದು ಒಂದು ಹೆಣ್ಣಿಂದ, ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣಿಂದ. ಆ DK ರವಿ ಅವರು ಏನಾದರೂ ಬದುಕಿದ್ದಿದ್ರೆ ನಾನು ಜೈಲಿಗೆ ಹೋಗೋದು ಇಂಥವೆಲ್ಲ ನನಗೆ ಬರ್ತಾನೆ ಇರಲಿಲ್ಲ. DK ರವಿ ಅವರು ಬದುಕಿದ್ದಿದ್ರೆ ನನಗೆ ವನವಾಸಕ್ಕೆ ಹೋಗೋದು ಆಗ್ತಾನೆ ಇರಲಿಲ್ಲ, ಜೈಲಿಗೂ ಹೋಗ್ತಾ ಇರಲಿಲ್ಲ, ನಾನು ಅನುಭವಿಸೋದು ಬೇಕಾಗೇ ಇರಲಿಲ್ಲ. ಕುರುಕ್ಷೇತ್ರ ನಡೀತಾ ಇರೋದು RR ನಗರದಲ್ಲಿ ಒಂದು ಹೆಣ್ಣಿಂದಾನಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಯಾರೋ ಮುನಿರತ್ನ ಸಾಹೇಬರು. ಇನ್ನು ಪ್ರತಾಪ್ ಸಿಂಹ ಅವ್ರು ಹೇಳಿರೋಂಥ ಮಾತು. ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟರುವಂಥ ಟಾಂಗು. ಏನು ಹೇಳವ್ರೆ? ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಯಾರಿಗೆ? ನಿರ್ಮಲಾ ಸೀತಾರಾಮ್ ಅವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಎಂಥ ಮಾತು ಮಾತಾಡಿದ್ರು. ಯಾರವಳು, ಎಂಥವಳು, ಎಲ್ಲವಳವಳು, ಅವಳು ಅಂತ ಹಾಕಿ ಏಕವಚನದಲ್ಲಿ ಒಂದು ಹೆಣ್ಣಿಗೆ ಮಾತಾಡ್ತಾರಲ್ಲ, ಇವರು ಮಾತಾಡೋದು ಸರಿನಾ? ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದ ಒಂದು CM ಆಗಿ ಸಿದ್ದರಾಮಯ್ಯ ಸಾಹೇಬರು ಮಾತಾಡೋ ರೀತಿನ, ಹಣಕಾಸು ಸಚಿವೆಗೆ ಮಾತಾಡುವಂಥ ಮಾತಾ ಇದು ಅಂತ ಹೇಳಿದ್ದಾರೆ. ಇವರು CM ಸಾಹೇಬರು ಮಾತಾಡಿರೋಂಥದ್ದು ಇದು. ಯಾರಿಗೆ? ನಿರ್ಮಲಾ ಸೀತಾರಾಮ್ ಅವ್ರಿಗೆ. ಯಾರವಳು, ಹೆಂಗವಳು, ಏನವಳು, ಅವಳು ಅನ್ನೋ ಒಂದು ಪದವನ್ನು ಸೇರಿಸಿದ್ದಾರೆ. ಹೆಣ್ಮಕ್ಳಿಗೆ ಹಂಗೆ ಮಾತಾಡ್ತಾರಾ ಅಂತ ಪ್ರತಾಪ್ ಸಿಂಹ ಅವರು ಕೇಳಿರೋಂಥದ್ದು. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ. ಸೊ ಮತ್ತೆ ಸುದ್ದಿಗಳು ತೊಗೊಂಡು ಬರ್ತೀನಿ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಓಡ್ ಬರಲೇನ್ರಪ್ಪ, ಶಂಭುಲಿಂಗ ಹೋಗಿ ಬರ್ತೀನಿ ಕಣಪ್ಪ. ಈಗ ಧೀರೇಂದ್ರ ಗೋಪಾಲ್ ಅವ್ರು ಬಂದ್ಬಿಟ್ರು. ಓಕೆ, ಇರೋದನ್ನೇ ನಾನು ಹೇಳಿದ್ದೀನಿ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಪೊಲಿಟಿಕ್ಸ್ ಮಸಾಲೆ ದೋಸೆಗೆ ಬರ್ತೀನಿ ಕಣಪ್ಪ. ಶಂಭುಲಿಂಗ ನನ್ನ ಅನ್ನದಾತರ ಪಾದಕ್ಕೆ ಶರಣು. ಎಟ್ಲಾಕಾರು ವಿಧಾನಸೌಧಕ್ಕೆ ಹೋಗ್ಬೇಕು, ಬರ್ತೀನಿರಪ್ಪ. ಓಟು ನನಗೆ ಯಾಕೆ? ಎಲ್ಲ ಸತ್ಯವನ್ನೇ ಹೇಳ್ತೀನಿ ನಾನು, ಅದು ಸಾಕ್ಷಿ ಸಮೇತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.